ಬಿಬಿಎಂಪಿ ನ್ಯೂಸ್ 9 ಗೆ ಸ್ವಾಗತ. ಬೆಂಗಳೂರು ಜಿಲ್ಲೆಯ ಹೊಸ ಭರವಸೆಯಾಗಿ ಬಿಬಿಎಂಪಿ ನ್ಯೂಸ್ 9 ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸುವ ಕೆಲಸ ಇಂದಿನಿಂದ ನಮ್ಮದಾಗಿರುತ್ತೆ. ಮೊದಲಿಗೆ ಮುಖ್ಯಾಂಶಗಳು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ 60 ವರ್ಷಗಳ ಭವ್ಯ ಇತಿಹಾಸವಿದ್ದು ಈ ಕೃಷಿ ಮೇಳವು ವರ್ಷದಿಂದ ವರ್ಷಕ್ಕೆ ಅತಿ ಹೆಚ್ಚು ಜನಪ್ರಿಯವಾಗುತ್ತಿದೆ. ಕಳೆದ ಬಾರಿಯ ಕೃಷಿ ಮೇಳಕ್ಕೆ ಸುಮಾರು 17 ಲಕ್ಷ ಜನ ಭಾಗವಹಿಸಿದ್ದು ಕೃಷಿ ಮೇಳವನ್ನು ಅತ್ಯದ್ಭುತವಾಗಿ ಆಚರಿಸಲಾಗಿದೆ. ಈ ಬಾರಿಯ ಕೃಷಿ ಮೇಳ ನವೆಂಬರ್ 14ರಿಂದ 17ರವರೆಗೆ ಆಚರಿಸಲು ಸಜ್ಜಾಗುತ್ತಿದೆ. ಕೃಷಿ ಮೇಳವನ್ನು ಹವಾಮಾನ ಚತುರ ಡಿಜಿಟಲ್ ಕೃಷಿ ಎಂಬ ಘೋಷವಾಕ್ಯದೊಂದಿಗೆ ಆಚರಿಸುತ್ತಿದ್ದು ಈ ಸಂದರ್ಭದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್, ಸ್ವಯಂಚಾಲಿತ ಡ್ರೋನ್ಗಳು ಮತ್ತು ಸೆನ್ಸಾರ್ ಆಧಾರಿತ ತಂತ್ರಜ್ಞಾನಗಳನ್ನು ರೈತರ ಅನುಕೂಲಕ್ಕಾಗಿ ಹಾಗೂ ಆಸಕ್ತರಿಗಾಗಿ ಪ್ರಚುರಪಡಿಸಲಾಗುತ್ತಿದೆ. ಕೃಷಿ ಮೇಳದ ವಿಶೇಷ ಆಕರ್ಷಣೆಯಾದಂಥ ಕೃಷಿ ವಸ್ತು ಪ್ರದರ್ಶನದಲ್ಲಿ 6 ಪೆವಿಲಿಯನ್ಗಳನ್ನು ಒಳಗೊಂಡಿದ್ದು ಅದರಲ್ಲಿ 700 ಮಳಿಗೆಗಳನ್ನು ಕೃಷಿ ಮೇಳದಲ್ಲಿ ನಾವು ಪ್ರದರ್ಶನಕ್ಕೆ ಏರ್ಪಡಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಕೃಷಿ ಪರಿಕರಗಳನ್ನು ಮಾರಾಟಗಾರರು ಹಾಗೂ ಹಲವಾರು ತಂತ್ರಜ್ಞಾನಗಳನ್ನು ಪ್ರಚುರಪಡಿಸುವಂತ ಆಸಕ್ತರು ಸಹ ಈ ಮಳಿಗೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ಫಲವಾಗಿ ಹೊರತಂದಿರುವಂತ 4 ತಳಿಗಳನ್ನ ಅಂದರೆ ಮೆಕ್ಕೆಜೋಳ, ಸೋಯಾ ಅವರೆ, ಸಂಕರ್ಣ, ಸಜ್ಜೆ ಹಾಗೂ ಸೂರ್ಯಕಾಂತಿಯ ತಳಿಗಳನ್ನ ರೈತರ ಅನುಕೂಲಕ್ಕಾಗಿ ಬಿಡುಗಡೆ ಮಾಡಿ ಅನಾವರಣ ಮಾಡಲಾಗುತ್ತಿದೆ. ಅನ್ನದಾತ ರೈತರು ಯಾವತ್ತೂ ಅಭಿನಂದನಾರ್ಹರಾಗಿದ್ದು ಅವರ ಸಾಧನೆಗಳನ್ನು ಗುರುತಿಸಿ ಅವರನ್ನ ಬೆನ್ನುತಟ್ಟಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ತಾಲೂಕು, ಜಿಲ್ಲೆ ಹಾಗೂ ರಾಜ್ಯ ಮಟ್ಟದ ಪ್ರಗತಿಪರ ರೈತ ಪ್ರಶಸ್ತಿಗಳನ್ನು ಸಹ ಈ ಸಂದರ್ಭದಲ್ಲಿ ನೀಡಲಾಗುತ್ತಿದ್ದು ಇದು ಇನ್ನಿತರ ರೈತರಿಗೆ ಸ್ಫೂರ್ತಿದಾಯಕವಾಗಿ ಪರಿಣಮಿಸಲಿದೆ. ಒಟ್ಟಾರೆ ಕೃಷಿ ಮೇಳ ಕೃಷಿ ಕ್ಷೇತ್ರದ ಜ್ಞಾನ ಭಂಡಾರವಾಗಿದ್ದು ಈ ಕೃಷಿ ಮೇಳಕ್ಕೆ ತಮ್ಮೆಲ್ಲರನ್ನು ಹಾರ್ದಿಕವಾಗಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವತಿಯಿಂದ ಸ್ವಾಗತಿಸುತ್ತಿದ್ದೇನೆ.